Hello, good morning to all of you. I am Dr. P. Surendra Upadhyaya speaking from Bangalore. ಈಗ ನಿಮಗೆ ಮಾರ್ಚ್ 2026 ಪ್ರಿಡಿಕ್ಷನ್ಸ್ ಒಂದೇ ತಿಂಗಳು ಜಿಮ್ನಿ ಅಸೆಂಡೆಂಟಿಗೆ ಯಾವ ರೀತಿ ಇರುತ್ತೆ ಅಂತೇಳಿ ಒಂದು ಬ್ರೀಫ್ ಆಗಿ ಹೇಳ್ತಾನೆ. ಓಕೆ, ಮಾರ್ಚ್ 1ನೇ ತಾರೀಕಿಗೆ ಹೇಗೆ ಪ್ಲಾನೆಟರಿ ಪೊಸಿಷನ್ ಅಂದರೆ ಜೆಮಿನಿ ಲಗ್ನದಲ್ಲೇ ವಕ್ರಿ ಗುರು ಇದ್ದಾನೆ, 2ನೇ ಮನೆಯಲ್ಲಿ ಚಂದ್ರ, ಕೇತು 3ನೇ ಮನೆಯಲ್ಲಿ, ಹಾಗೆ 9ನೇ ಮನೆಯಲ್ಲಿ ರವಿ, ಶುಕ್ರ, ಕುಜ, ರಾಹು, ಆಮೇಲೆ ವಕ್ರಿ ಬುಧ, ಶನಿ 10ನೇ ಮನೆ. ಆಯಿತಾ? ಸೊ ಅದೇ ರೀತಿ ಮಾರ್ಚ್ 2ನೇ ತಾರೀಕಿಗೆ ಶುಕ್ರ ಮೀನರಾಶಿಗೆ ಹೊರಟೋದ. ಆಯಿತಾ? ಹಾಗೆ ಮಾರ್ಚ್ 11ಕ್ಕೆ 11ರಿಂದ 15, ಓಕೆ. ಸೊ ಮಾರ್ಚ್ 15ನೇ ತಾರೀಕು ಸೂರ್ಯ ಮೀನಕ್ಕೆ ಹೊರಟೋದ. ಮಾರ್ಚ್ 20ನೇ ತಾರೀಕು ಚಂದ್ರ ಮೀನಕ್ಕೆ ಹೊರಟೋದ. ಹಾಗೆ ಮಾರ್ಚ್ 26ಕ್ಕೆ ಶುಕ್ರ ಹೊರಟೋದ. ಇದರಿಂದಾಗಿ ಏನಾಯಿತು ಅಂದರೆ ನೋಡಿ, ನಿಮ್ಮ ಆರೋಗ್ಯ ಮತ್ತು ನಿಮ್ಮತನ ಯಾವ ರೀತಿ ಇದೆ ಅಂದರೆ, ಬೃಹಸ್ಪತಿ ಎರಡನೇ ತಾರೀಕು ಜೂನಿಗೆ ಅವ ಡೈರೆಕ್ಟ್ ಆಗ್ತಾನೆ. ಆದರೆ ಇಲ್ಲಿ ಇವಾಗಲೇ ಅಂದರೆ ವಕ್ರಿ ಇರೋದು ಡೈರೆಕ್ಟ್ ಆಗಿಬಿಟ್ಟಿದ. ಅದರಿಂದ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಲ್ಲಿ ಹೆಸಿಟೇಷನ್ ಏನಾದ್ರು ಇದ್ದರೆ ನಿಮಗೆ ಅದು ಕ್ಲಿಯರ್ ಆಗ್ತದೆ. ಆಮೇಲೆ ಆರೋಗ್ಯ ಇಂಪ್ರೂವ್ ಆಗ್ತದೆ. ಕ್ಯಾರಿಯರಲ್ಲಿ ನಿಮಗೆ ಏನಾಗ್ತದೆ, ಸೂರ್ಯ ಮತ್ತು ಶನಿ ನೋಡಿ, ಶನಿ ಡಿಸಿಪ್ಲಿನ್, ಸೂರ್ಯ ಒಂದು ರೀತಿಯಲ್ಲಿ ಕಮಾಂಡಿಂಗ್ ಇನ್ ನೇಚರ್, ಅಥಾರಿಟಿ. ಆಯಿತಾ? ಸೊ ಏನಾಗುತ್ತೆ, ಶಿಸ್ತು ಬದ್ಧವಾಗಿ ಕೆಲಸ ಮಾಡಿದರೆ ಏನೂ ತೊಂದರೆ ಇಲ್ಲ. ಆದರೆ ಅಥಾರಿಟಿಗೆ ನೀವು ಚಾಲೆಂಜ್ ಮಾಡಬಾರ್ದು, ತಿಳ್ಕೊಳ್ಳಿ. ಯಾಕಂದರೆ ಶನಿ ಸೂರ್ಯ ಬದ್ಧ ವೈರಿಗಳು. ಆಯಿತಾ? ಸೊ ಇಫ್ ಯು ವರ್ಕ್ ಹಾರ್ಡ್ ನಿಮಗೆ ರೆಕಗ್ನಿಷನ್ ಬಂದ್ಬಿಡುತ್ತೆ. ಆಮೇಲೆ ಹಣದ ಬಗ್ಗೆ ನಿಮಗೆ ಹೇಗೆ ಅಂದರೆ, ಮಾರ್ಚ್ 21ಕ್ಕೆ ನಿಮಗೆ ವೀನಸ್ 11ನೇ ಮನೆಗೆ ಎಂಟ್ರಿ ಆಗ್ತಾನೆ. ಹೌದಾ? ಮೇಷಕ್ಕೆ ಬರ್ತಾನೆ ಅಂತೇಳಿ ಹೇಳಿದ್ದಾನೆ. ಆವಾಗ ಏನಾಗುತ್ತೆ, ನಿಮಗೆ ಸಿಕ್ಕಾಬಟ್ಟೆ ಗೈನ್. ಓಕೆ, ಸಂಬಂಧ ಏನು, ಮಿಕ್ಸೆಡ್ ಅಂತ ಹೇಳ್ಬೋದು. ಗುಡ್ ಫಾರ್ ಸೋಷಿಯಲ್ ಲೈಫ್ ಆಫ್ಟರ್ ದ 21st ಅಂತೇಳಿ. ಬಿಫೋರ್ ದ್ಯಾಟ್ ಬಿ ಕೇರ್ಫುಲ್ ಆರ್ಗ್ಯುಮೆಂಟ್ಸ್ ವಿತ್ ಫಾದರ್ ಫಿಗರ್ಸ್ ಆರ್ ಮೆಂಟರ್ಸ್. ಓಕೆ, 9th ಹೌಸು ಒಂದು ರೀತಿಯಲ್ಲಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಪ್ರಿಕಾಷನ್. ಯಾಕಂದರೆ ಅಂಥ ಟರ್ಮಾಯಿಲ್ ಇದೆ ಅಲ್ಲಿ. ಮಾರ್ಸ್, ರಾಹು, ಮರ್ಕ್ಯುರಿ. ಮಾರ್ಸ್ ಆ್ಯಂಡ್ ಮರ್ಕ್ಯುರಿ ಶತ್ರು, ಮಾರ್ಸ್ ಆ್ಯಂಡ್ ರಾಹು ಶತ್ರು, ರಾಹು ಆ್ಯಂಡ್ ಮರ್ಕ್ಯುರಿ ಶತ್ರು. ಸೊ ಅದನ್ನೇ ಟರ್ಮಾಯಿಲ್ ಅಂದರೆ ಭಾಳ ದೂರ ಪ್ರಯಾಣವನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಮಾರ್ಚಿನಲ್ಲಿ ಮಾಡಿದರೆ 9th ಹೌಸ್ ಈಸ್ ಫಾರ್ ಡಿಸ್ಟೆಂಟ್ ಟ್ರಾವೆಲ್ ಅಂತೇಳಿ ಹೇಳ್ತೇವೆ. ಈವನ್ ಫಾರ್ ಪರದೇಶ. ಓಕೆ, ಪರದೇಶ ಪ್ರಯಾಣಕ್ಕೂ ನಾವು ಅದನ್ನು ಹೇಳ್ತಾ ಇರ್ತೇವೆ. ಸೊ ಅದರಿಂದ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದು ಮಾರ್ಚ್ ಮಿಥುನ ಲಗ್ನಕ್ಕೆ ನಾವು ಒಂದು ಇದು ಕೊಟ್ಟದ್ದು. ಇಲ್ಲಿ ಉಳಿದ ನಿಮಗೆ ಲಗ್ನಗಳ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಈಗ ಇದನ್ನೇ ನಾವು ಮೇಷ ಲಗ್ನವನ್ನು ತೆಗೆದುಕೊಳ್ಳೋಣ. ಓಕೆ, ಮೇಷ ಲಗ್ನವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಮೇಷ ಲಗ್ನಕ್ಕೆ 3ನೇ ಮನೆ ಗುರು, ಕಮ್ಯುನಿಕೇಷನ್. ಓಕೆ, 12ನೇ ಮನೆಯಲ್ಲಿ ಶನಿ ಮತ್ತು ಶುಕ್ರ. 2ನೇ ತಾರೀಕಿಗೆ ಶುಕ್ರ ಬಂದಾಯಿತು. ಸೊ ಶನಿ ಮತ್ತು ಶುಕ್ರ ಎಕ್ಸಾಲ್ಟೆಡ್, ತಿಳ್ಕೊಳ್ಳಿ. ಖರ್ಚು, ಲ್ಯಾವಿಶ್ ಎಕ್ಸ್ಪೆಂಡಿಚರ್. ಆಮೇಲೆ ಮೇಷ ಲಗ್ನಕ್ಕೆ 11ನೇ ಮನೆಯಲ್ಲಿ ರವಿ ಒಂದೇ ತಿಂಗಳಿರ್ತಾನೆ. ಓಕೆ, ಚೇಂಜ್ ಆಗ್ತಾ ಇರ್ತಾನೆ. ಮಾರ್ಚ್ 15ಕ್ಕೆ ರವಿ 12ಕ್ಕೆ ಬಂದುಬಿಟ್ಟ. ಓಕೆ, ಅದರಿಂದ ಮಾರ್ಚ್ 16ಕ್ಕೆ ರವಿ ಇಲ್ಲಿ 12ನೇ ತಾರೀಕು 12ನೇ ಮನೆಗೆ ಬಂದುಬಿಟ್ಟ. ಅದರಿಂದ ಲಗ್ನ ರಾಹು, ಕುಜ ಮತ್ತು ಬುಧ ಲಾಭದಲ್ಲಿ ಕೂತಿದ್ದಾರೆ. ಆದರೆ ಅದು ವೆರಿ ವೆರಿ ಡಿಫಿಕಲ್ಟ್. ಯಾಕಂದರೆ ನೀವು ಕುಜ ಇರೋದು ಧರಣಿ ಸಂಭೂತ ಅಂತೇಳಿ. ಸೊ ಆವಾಗ
ಲಾಯರ್ ಹತ್ರ ಲಿಟಿಗೇಷನ್ ಬರ್ಬೋದು. ಸೊ ಇಬ್ಬರು ಸಪ್ರೇಟ್ ಲಾಯರ್ ಹತ್ರ ಏನೋ ಪ್ರಾಪರ್ಟಿ ಡೀಲ್ ಮಾಡೋದಿದ್ರೆ ಅದರ ಒಂದು ಅಭಿಪ್ರಾಯ ಲಾಯರ್ ಹತ್ರ ಡಿಫ್ರೆಂಟ್ ಲಾಯರ್ಸ್ ತೊಗೊಳ್ಳಿ, ಒಬ್ಬರೇ ಅಲ್ಲ, ಇಲ್ಲಾಂದ್ರೆ ಕಟ್ ಕಾಪಿ ಪೇಸ್ಟ್ ಆಗುತ್ತೆ. ಓಕೆ, ಮೇಯ್ನ್. ಇನ್ನು ವೃಷಭ ರಾಶಿಗೆ ವೃಷಭ ಲಗ್ನವನ್ನು ತೆಗೆದುಕೊಂಡ್ರೆ ವೃಷಭ ಲಗ್ನಕ್ಕೆ ಅದು 10ನೇ ಮನೆ. ಆದರೆ ಇಲ್ಲಿ ಮಾರ್ಚ್ 16ರವರೆಗೆ ಶುಕ್ರ ಮತ್ತು ಶನಿ ಇರ್ತಾರೆ. ಶನಿ ಸ್ಲೋ ಮಾಡಿದರೆ, ಶನಿ ಡಿಸಿಪ್ಲಿನ್ ಕೊಟ್ಟರೆ, ಶುಕ್ರ ಸ್ವಲ್ಪ ಲ್ಯಾವಿಶ್ನೆಸ್. ಸೊ ವೃಷಭ ಲಗ್ನದವರಿಗೆ ಲಾಭಸ್ಥಾನ ತಿಳ್ಕೊಂಡು ಆಯಿತಾ. ವೃಷಭ ಲಗ್ನದವರಿಗೆ ಲಾಭಸ್ಥಾನ. ಆಮೇಲೆ ಅದೇ 10ನೇ ಮನೆಯಲ್ಲಿ ಇದಿಷ್ಟು ಗ್ರಹಗಳಿದೆ. 10ನೇ ಮನೆಯಲ್ಲಿ ಕಿರಿಕಿರಿ ಆಗ್ಬೋದು, ನಿಮ್ಮ ಪ್ರೊಫೆಷನಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ಬೋದು. ಗುರು 2ನೇ ಮನೆಯಿಂದ ನಿಮಗೆ ಫೈನಾನ್ಸ್, ಫ್ಯಾಮಿಲಿ, ಫೈನಾನ್ಸ್ ಎಲ್ಲ ಚೆನ್ನಾಗಿದೆ. ವಕ್ರಿ ಓನ್ಲಿ ಫಾರ್ ಎ ಡೇ ಅಂತೇಳಿ ಇಟ್ಕೊಳ್ಳಿ. ಮಾರ್ಚ್ 2 ಅದು ಡೈರೆಕ್ಟ್ ಆಗಿಬಿಟ್ಟ, ಆಯಿತಾ. ಇನ್ನು ಮಿಥುನ ಲಗ್ನ ನಾನು ಆಲ್ರೆಡಿ ಹೇಳಿ ಆಯಿತು. ಕಟಕ ಲಗ್ನಕ್ಕೆ ಗುರು ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಯಾವುದು ಧಾರ್ಮಿಕತೆಗೆ ಖರ್ಚು ಮಾಡ್ತೀರಂತೇಳಿ. ಸೊ ಒಂದು ಲೆಕ್ಕಲ್ಲಿ ಹಿಡ್ತಾ ಇರುತ್ತದೆ ನಿಮ್ಮ ಹತ್ರ, ಕಂಜೂಸ್ ಅಂತೇಳಿ ಬರ್ತದೆ. ಅದೇ ಭಾಗ್ಯದಲ್ಲಿ ಶನಿ ಮತ್ತು ಶುಕ್ರ ಇದ್ದಾರೆ. ಮಾರ್ಚ್ 15ನೇ ತಾರೀಕು ರವಿ ಕೂಡ ಬರ್ತಾನೆ. ಸೊ ರವಿ ಬಂದರೆ ಶನಿ ಕೂಡ ಯಾವುದೋ ಕರ್ಮಕಾರಕ, ರವಿ ಕೂಡ ಕರ್ಮಕಾರಕ. ಸೊ ಸ್ಪೌಸಿನಿಂದ ನಿಮಗೆ ಭಾಗ್ಯ, ತಂದೆಯಿಂದ ಭಾಗ್ಯ, ಆಯಿತಾ. ಇದೆಲ್ಲ ನಿಮಗೆ ಒಳ್ಳೆಯದೇ ಮಾಡ್ತದೆ. 9ನೇ ಮನೆ ಇಸ್ ಫಾರ್ ಟ್ರಾವೆಲಿಂಗ್. ಅದೇ ಅಷ್ಟಮದಲ್ಲಿ ರಾಹು ಕುಜ ಎಲ್ಲ ಆಕ್ಸಿಡೆಂಟ್, ಸ್ವಲ್ಪ ಎಲ್ಲಿ ದೂರ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಹಾರ್ಡಲ್ಸ್ ಎಲ್ಲ ಬರುವಂಥ ಸಾಧ್ಯತೆ ಇದೆ. ಇನ್ನು ಸಿಂಹ ಲಗ್ನದವರಿಗೆ ಅದು ಸಪ್ತಮದಲ್ಲೇ, ಅಂದರೆ ರವಿ, ರಾಹು, ಕುಜ, ಬುಧ ಅಪ್ ಟು ಮಾರ್ಚ್ 15ರವರೆಗೆ ಇದಿಷ್ಟು ಗ್ರಹಗಳಿರ್ತಾರೆ. ಆದರೆ ಮಾರ್ಚ್ 16ಕ್ಕೆ ರವಿ ಅಷ್ಟಮಕ್ಕೆ ಹೋಗ್ತಾನೆ. ಅಷ್ಟಮದಲ್ಲಿ ಶನಿ ಇದ್ದರೂ ಒಳ್ಳೆಯದೇ ಅಂತೇಳಿ ಹೇಳ್ತಾರೆ, ಯಾಕಂದರೆ ಪಾಪಗ್ರಹಗಳು. ರವಿ ಕೂಡ ಮೇಲ್ಫಿಕ್, ಸೊ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಇದೆ ಅಂಥೇಳಿ. ಗುರು ಮಾತ್ರ ಇವರಿಗೆ ಸಿಂಹ ಲಗ್ನದವರಿಗೆ ಲಾಭದಲ್ಲಿ ಬಂದುಬಿಡ್ತಾನೆ. ಲಾಭದಲ್ಲಿ ಗುರು ಇದ್ದರೆ ಧಾರ್ಮಿಕತೆ ಭಾಳ ಉದ್ಧಾರ ಆಗ್ತದೆ ಅಂಥೇಳಿ. ಇನ್ನು ಕನ್ಯಾ ಲಗ್ನದವರಿಗೆ ಏನಾಗ್ತದೆ, ಕನ್ಯಾ ಲಗ್ನಕ್ಕೆ ಗುರು 10ನೇ ಮನೆ ಬಂದುಬಿಡುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ಪ್ರಮೋಷನ್, ಹಣ ಎಲ್ಲ ಬರ್ಬೋದು. ಯಾಕಂದರೆ ಮೊದಲು ರೆಟ್ರೋಗೇಡ್ ಇದ್ದರೆ ನಿಮಗೆ ಮುಷ್ಟಿ ಹಿಡ್ಕೊಂಡಾಗುತ್ತೆ. ಮುಷ್ಟಿಯನ್ನು ಡೈರೆಕ್ಟ್ ಅಂದರೆ ಮುಷ್ಟಿ ಬಿಟ್ಟಾಗೆ. ಓಕೆ, ಆಮೇಲೆ ಅವರಿಗೆ ಕನ್ಯಾ ಲಗ್ನದವರಿಗೆ 6ನೇ ಮನೆಯಲ್ಲಿ ಇದೆಲ್ಲ ಒಳ್ಳೆಯ ಗ್ರಹಗಳಿರೋದ್ರಿಂದ ಅವರಿಗೆ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ. ಅದೇ ತುಲಾ ಲಗ್ನದವರಿಗೆ ನಾವು ಗುರು 9ನೇ ಮನೆಯಲ್ಲಿರೋದ್ರಿಂದ ಭಾಗ್ಯದಲ್ಲಿ ಒಳ್ಳೆ ಚೆನ್ನಾಗಿದೆ. ಅದೇ ರೀತಿ ಶನಿ ಮತ್ತು ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಡಯಾಬಿಟಿಕ್ ಪ್ರಾಬ್ಲಮ್ ಬರ್ಬೋದು ಅಷ್ಟೇ. ಪಂಚಮದಲ್ಲಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಓದ್ತಾರೆ ಅಂತೇಳಿ ಹೇಳ್ಬೋದು. ವೃಶ್ಚಿಕ ಲಗ್ನದವರಿಗೆ ಏನಾಗ್ತದೆ ಅಂದರೆ ನೋಡಿ, ವೃಶ್ಚಿಕ ಲಗ್ನದವರಿಗೆ ಚತುರ್ಥ ಸ್ಥಾನದಲ್ಲಿ ಕುಜ, ರಾಹು ಮತ್ತು ಬುಧ ಇರ್ತಾರೆ. ರವಿ ನಿಮಗೆ ಹೇಳಿದಂಗೆ 16ನೇ ತಾರೀಕು ಮೀನಕ್ಕೆ ಹೋಗ್ತಾನೆ. ಸೊ ವೃಶ್ಚಿಕದವರಿಗೆ ಪಂಚಮದಲ್ಲಿ ಶುಕ್ರ, ಆಮೇಲೆ ರವಿ, ಶನಿ ಇರ್ತಾರೆ. ಚತುರ್ಥ ಸ್ಥಾನದಲ್ಲಿ ಇದಿರ್ತಾರೆ, ಯಾವುದು ರಾಹು, ಕುಜ ಮತ್ತು ಬುಧ. ಏನೂ ತೊಂದರೆ ಇಲ್ಲ. ಓಕೆ, ಆಮೇಲೆ ಧನು ಲಗ್ನದವರಿಗೆ ಗುರು ಸಪ್ತಮಕ್ಕೆ ಬರ್ತಾನೆ. ಹೆಂಡತಿಯಲ್ಲಿ ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ ಇರ್ತದೆ. ಆಮೇಲೆ 3ನೇ ಮನೆಯಲ್ಲಿ ಸಿಬ್ಲಿಂಗ್ಸ್ ಒಳ್ಳೆ ರೀತಿಯಲ್ಲಿ ಕಮ್ಯುನಿಕೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೆರೆಯವರ ಸ್ವಲ್ಪ ಜಗಳ ಆಗ್ಬೋದು. ಕುಜ, ರಾಹು, ವಕ್ರಿ, ಬುಧ ಎಲ್ಲ ಸ್ವಲ್ಪ ಜಗಳ ಆಗೋದು. 4ನೇ ಮನೆಯಲ್ಲಿ ರವಿ, ಶನಿ, ಕುಜ 15ನೇ ತಾರೀಕು ಮೇಲೆ, 16ರ ಮೇಲೆ. ಓಕೆ, 16ಕ್ಕೆ ಶುರು, 16ರ ಮೇಲಲ್ಲ, 15ನೇ ತಾರೀಕಿನ ಮೇಲೆ. ಸೊ ಒಳ್ಳೆ ರೀತಿಯಲ್ಲಿ 4th ಹೌಸ್, ಬಿಗ್ ಮನೆ, ಬಾಡಿಗೆ ಮನೆ ಇದ್ದರೂ ಕೂಡ ಒಳ್ಳೆಯದೇ ಇರ್ತದೆ ಅಂತೇಳಿ ಹೇಳ್ಬೋದು. ಇನ್ನು ಮಕರ ಲಗ್ನದವರಿಗೆ ಏನಾಗ್ತದೆ, 2ನೇ ಮನೆಯಲ್ಲೇ ಭಾಳ ಚೆನ್ನಾಗಿದೆ. 2ನೇ ಮನೆಯಲ್ಲಿ ಅಪ್ ಟು 15th 16th ರವಿ, ರಾಹು, ಕುಜ, ಬುಧ, ವಕ್ರಿ. ಸೊ 2ನೇ ಮನೆಯಲ್ಲಿ ಒಳ್ಳೆಯ ಧನಸ್ಥಾನ ಇರ್ತಂತೆ. ಏನು ಗಿಟ್ಟುವುದಿಲ್ಲ ಅಂದರೆ ಮಕರ ಲಗ್ನದವರು ಒಳ್ಳೆಯದಾಗ್ತದೆ. 5ನೇ ಮನೆಯಲ್ಲಿ ಗುರು ಒಳ್ಳೆ ರೀತಿಯಲ್ಲಿ ಹೈಯರ್ ಸ್ಟಡೀಸ್ ಏನಾದ್ರು ಇದ್ದರೆ ಅದು ನೀವು ಪಾಸ್ ಆಗ್ತೀರಿ ಅಂತ ತೊಂದರೆ ಇಲ್ಲ, ಆಯಿತಾ. 3ನೇ ಮನೆಯಲ್ಲಿ ನಿಮಗೆ 16ರಿಂದ ರವಿ, ಶನಿ, ಶುಕ್ರ, ಏನು ತೊಂದರೆ ಇಲ್ಲ. 3ನೇ ಮನೆ ಕಮ್ಯುನಿಕೇಷನ್, ನೇಬರ್ಸ್ ಹೌಸ್, ಕರೇಜ್. ಇನ್ನು ಕುಂಭ ಲಗ್ನದವರಿಗೆ ಗುರು ಪಂಚಮಕ್ಕೆ ಬರ್ತಾನೆ, ಒಳ್ಳೆಯದೇ ಇದು.
ಆಮೇಲೆ ಶನಿ, ರವಿ, ಶುಕ್ರ 14ನೇ ತಾರೀಕಿಂದ ಅಪ್ ಟು 16ರವರೆಗೆ ರವಿ ಇಲ್ಲೇ ಕುಂಭದಲ್ಲೇ ಇರ್ತಾನೆ. ಸೊ 2ನೇ ಮನೆಯಲ್ಲಿ ಎಲ್ಲ ತಂದೆಯಿಂದ ಧನ, ಶನಿ, ಶುಕ್ರ, ಸ್ಪೌಸಿಂದ ಶುಕ್ರ ನಿಮಗೆ ಹೇಳೋದು ಬಿಟ್ಟೆ. 26ನೇ ತಾರೀಕು ಅವನು ಶುಕ್ರ ಮೀನಕ್ಕೆ ಇದು ಏರಿಸಿ ಹೋಗ್ತಾನೆ. ಓಕೆ, ವೀನಸ್ ಇಲ್ಲಿ ಹೋಗಿ 10ನೇ ತಾರೀಕು, ಆಮೇಲೆ 26ನೇ ತಾರೀಕು ಈ ಮೇಷಕ್ಕೆ ಹೋಗ್ತಾನೆ. ಆವಾಗ ನಿಮಗೆ ಕುಂಭದವರಿಗೆ 3ನೇ ಮನೆ ಆಗ್ತದೆ, ಮಕರದವರಿಗೆ 4ನೇ ಮನೆ ಆಗ್ತದೆ, ಧನುರವರಿಗೆ 5ನೇ ಮನೆ ಆಗ್ತದೆ, ವೃಶ್ಚಿಕದವರಿಗೆ 6ನೇ ಮನೆ ಆಗ್ತದೆ, ತುಲಾದವರಿಗೆ 7ನೇ ಮನೆ. 7ನೇ ಮನೆ ಅಂದರೆ ಸ್ಪೌಸು ಶುಕ್ರ ಸ್ಪೌಸ್ ಗಂಡಸಾಗಿದ್ದರೆ. ಓಕೆ, ಸೊ ಇದನ್ನು ಹೆಂಗಸಾಗಿದ್ದರೆ ಕುಜ ಸ್ಪೌಸ್ ಅಂತೇಳಿ ತಗೊಳ್ತೇವೆ ನಾವು. ಸೊ ಈ ರೀತಿಯಾಗಿ ನಿಮಗೆ ಮಾರ್ಚ್ ತಿಂಗಳು ಒಂದು ಸರ್ವಸಾಧಾರಣವಾಗಿ ಎಲ್ಲ ರೀತಿ ಲಗ್ನದವರಿಗೂ ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತೇಳಿ ನಾನು ಮುಂಚೆ ಪ್ರಿಡಿಕ್ಷನ್ ಕೊಟ್ಟಿದ್ದೇನೆ. ಇದು ಒಂದು ತಿಂಗಳ ಬಗ್ಗೆ ನೋಡುವ, ಹೇಗಾಗ್ತದೆ ನೋಡುವ ಅಂತೇಳಿ, ಆಯಿತಾ. ಅದೇ ನಾನು ಇದರಲ್ಲಿ ತೆಗೆದಿದ್ದೇನೆ, ಯಾವುದು ಫಿಯೆಸ್ಟಾದಲ್ಲಿ ತೆಗೆದು ನೋಡಿದ್ದೇನೆ. ಎಲ್ಲ ಒಂದೇ ರೀತಿಯಲ್ಲಿ ಅವರು ಎಲ್ಲ ಒಟ್ಟಿಗೆ ಕ್ಲಮ್ಸಿಯಾಗಿ ಕೊಟ್ಟಿರ್ತಾರೆ. ಓಕೆ, ನಮಗೆ ಬೇಕಾದ್ದು ಮಾತ್ರ ನಾವು ತಗೊಳ್ಬೇಕು. ನಮಗಿದು ಪ್ರಿಡಿಕ್ಷನ್ ಕೊಟ್ಟು ರೂಢಿ ಆದ್ದರಿಂದ ಸ್ವಲ್ಪ ಅವರು ಹೇಗೆ ಪ್ರಿಡಿಕ್ಷನ್ ಮಾಡ್ತಾರೆ ಅಂಥೇಳಿ ನಾನು ನೋಡಿದ್ದೆ ಅಷ್ಟೇ ವಿನಃ ಮತ್ತೇನಲ್ಲ. ಇಷ್ಟನ್ನು ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ. ಓನ್ಲಿ 1 ತಿಂಗಳು, ಯಾವುದೋ ಮಾರ್ಚ್ 1 ತಿಂಗಳು ಮಾತ್ರ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.